ಪ್ರಜ್ಞಾಂತರ ಕೃಷ್ಣ ಎನ್ನಬಾರದೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಬೆಂಗಳೂರಿನ ರಾಮಚಂದ್ರಾಪುರ ಮಠ ಗಿರಿನಗರದ ಬಳಿ ಇರುವಂತಹ ರಾಮಚಂದ್ರಾಪುರ ಶಾಖಾ ಮಠದಲ್ಲಿ ಕೂಡ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತರು ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿದ್ರು. ಅಷ್ಟಲ್ಲದೆ ಮಠದಲ್ಲಿ ವಿಶೇಷ ಪೂಜೆಯನ್ನು ಕೂಡ ನಡೆಸಲಾಯಿತು. ಬೆಳಗ್ಗೆ ಮಾತೃಗಳಿಂದ ಮೊಸರು ಕಡಿಯುವ ಕಾರ್ಯಕ್ರಮ ಕೂಡ ನಡೆಯಿತು. ಇನ್ನು ಪುಟ್ಟ ಪುಟ್ಟ ಮಕ್ಕಳಿಂದ ಕೃಷ್ಣ ರಾಧೆಯರ ಆಟ ಕೂಡ ಇಲ್ಲಿ ನಡೆಯಿತು. ಅಲ್ಲದೆ ಪುಟಾಣಿ ಕೃಷ್ಣನಿಗೆ ಬೆಣ್ಣೆ ಸವರುವ ಮೂಲಕ ಹೆತ್ತವರು ಖುಷಿಪಟ್ಟರು. ನಿಜಕ್ಕೂ ಕೂಡ ಕೃಷ್ಣ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಜನ್ಮಾಷ್ಟಮಿ ಅಂತ ಹೇಳಿದ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗೋದು ಪುಟಾಣಿ ಕೃಷ್ಣ ಅಂತೆ. ಹಾಗಾಗಿ ಆ ಕೃಷ್ಣನ ಲೀಲೆಗಳನ್ನ ಮತ್ತೆ ನೆನಪು ಮಾಡ್ಕೊಳ್ಳುವಂಥದ್ದು, ತಮ್ಮ ತಮ್ಮ ಮಕ್ಕಳಿಗೆ ಅದನ್ನ ತಿಳಿಸ್ಕೊಡುವಂತ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತೆ. ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ. ರಾಮಚಂದ್ರಾಪುರ ಮಠದ ಗಿರಿನಗರದ ಶಾಖಾ ಮಠದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ತಾಯಂದಿರು ತಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು, ಯಾಕಂದ್ರೆ ಇಲ್ಲಿ ಕೃಷ್ಣನಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ. ಸೊ ಆ ಕಾರಣಕ್ಕೋಸ್ಕರ ತಾಯಂದಿರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಮೊಸರು ಇಟ್ಟು, ಆ ಮೊಸರಲ್ಲಿ ಈಗಿನ ಕಾಲದಲ್ಲಿ ಎಲ್ಲವೂ ಕೂಡ ಮಿಷನ್, ಯಾಂತ್ರಿಕ ಯುಗ ಆಗ್ಬಿಟ್ಟಿದೆ, ಮಿಷನ್ ಇದೆ, ಈ ರೀತಿಯಾದಂಥದ್ದು ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಕ್ಕಳಿಗೆ ಈ ಮೂಲಕ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಕೂಡ ರಾಮಚಂದ್ರಾಪುರ ಮಠದಲ್ಲಿ ನಡೀತು. ಎಷ್ಟು ಚೆನ್ನಾಗಿದೆ ನೋಡಿ. ತಾಯಂದಿರು ಆ ಬೆಣ್ಣೆ ಕಡಿತಾ ಇದೆ, ಅಂದ್ರೆ ಮೊಸರನ್ನ ಕಡಿತಾ ಇದ್ರೆ ಅದರಲ್ಲಿ ಬರುವಂತ ಬೆಣ್ಣೆಯನ್ನ ಆ ಮಕ್ಕಳಿಗೆ ತಿನ್ನಿಸಿ, ಪುಟಾಣಿ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿ ಎಷ್ಟು ಚೆನ್ನಾಗಿ, ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ನೋಡಿ ಎಲ್ಲರೂ ಕೂಡ. ಸೊ ನಿಜಕ್ಕೂ ಕೂಡ ಇದೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪುರಾಣದಲ್ಲಿ ಅಥವಾ ಕಥೆಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ಕೃಷ್ಣನ ಆದರ್ಶವಾಗಿ ಇಟ್ಕೊಳ್ಳುವಂತವರಿಗೆ ಎಲ್ರಿಗೂ ಕೂಡ ಕೃಷ್ಣನ ಕಥೆಗಳನ್ನ ಹೇಳ್ಕೊಡಲಾಗುತ್ತೆ. ಅದೇ ತರ ಕೃಷ್ಣ ಬಾಲ್ಯದಲ್ಲಿ ಆಟವಾಡಿದಂತ ರೀತಿ, ಆತ ಬೆಣ್ಣೆ ಕದ್ದು ತಿಂದಿರುವಂತದ್ದು ನೋಡಿ. ಇಲ್ಲಿ ಮಕ್ಕಳಿಗೆ ತಾಯಂದಿರು ಅಲ್ಲ ಕಡ್ದಂತ ಮೊಸರನ್ನ ಕಡ್ದು ತೆಗೆದಂತ ಬೆಣ್ಣೆಯನ್ನ ಆ ಮಕ್ಕಳಿಗೆ ತಿನ್ಲಿಕ್ಕೆ ಕೊಟ್ಟು ಅವರ ಮುಖಕ್ಕೆ ಸವರಿ ಇದಕ್ಕೂ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಅನುಭವಿಸ್ಬೇಕು ಅಥವಾ ನೋಡ್ಬೇಕು, ಎಷ್ಟು ಚೆನ್ನಾಗಿರುತ್ತೆ. ಇದೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮಾಡೋದಾಗಿದ್ರು ಕೂಡ ಅಲ್ಲೊಂದು ಇಲ್ಲೊಂದ್ ಕಡೆ ಈ ರೀತಿಯಾದಂತ ಏನು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅದಕ್ಕೆ ಇವತ್ತು ಎಕ್ಸಾಂಪಲ್ ಅಂತ ಹೇಳಿದ್ರೆ ರಾಮಚಂದ್ರಾಪುರ ಮಠದ ಗಿರಿನಗರದ ಶಾಖಾ ಮಠ ವಿಶಿಷ್ಟವಾದಂತ ಕಾರ್ಯಕ್ರಮ. ಅಲ್ಲಿ ಸೇರಿದಂತ ಪ್ರತಿಯೊಬ್ಬರ ಮನಸೂರೆಗೊಂಡಂತ ಕಾರ್ಯಕ್ರಮ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಡೀ ಮಠದಲ್ಲಿ ಫುಲ್ ಏನೋ ತುಂಬಾ ಮಕ್ಕಳು, ತಾಯಂದಿರು ಎಲ್ಲರೂ ಕೂಡ ಆಗಮಿಸಿ ಪುಟ್ಟ ಪುಟ್ಟ ಮಕ್ಕಳಿಗೆ ಕೃಷ್ಣನ ವೇಷವನ್ನ ಹಾಕಿ ಆ ಕೃಷ್ಣನ ಬಾಲಲೀಲೆಗಳನ್ನ ತೋರಿಸ್ಕೊಂಡು ನೋಡಿ. ಒಂದು ಮಗು ಅಂಬೆಗಾಲು ಇಡ್ತಾ ಇದೆ, ಅಂಬೆಗಾಲು ಕೃಷ್ಣ ಅಂತ ಕೂಡ ಹೇಳ್ತೀವಿ. ಮನೆಯ ಕೃಷ್ಣಾಷ್ಟಮಿಯ ದಿವಸ ಪುಟಾಣಿ ಮಕ್ಕಳ ಹೆಜ್ಜೆ ಗುರುತುಗಳನ್ನ ಹಾಕಿ ಕೃಷ್ಣನೇ ಬಂದ ಅಂತ ಹೇಳುವಂತ ರೀತಿಯಲ್ಲಿ ಆಚರಿಸ್ತಾರೆ. ಅದೇ ರೀತಿ ಅಂಬೆಗಾಲಿಡುವಂತ ಆ ಕೃಷ್ಣನ ಅವತಾರವನ್ನ ತಮ್ಮ ಮಕ್ಕಳಿಗೆ ವೇಷ ಹಾಕಿಸ್ಕೊಂಡು ನೋಡಿ ಖುಷಿ ಪಡುವಂತದ್ದು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಅಕ್ಷತಾ ಇಲ್ಲೊಂದು ವಾಕ್ಥ್ರೂ ಮಾಡಿದ್ದಾರೆ. ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು, ಎಷ್ಟು ಚೆನ್ನಾಗಿ ಮುದ್ದು ಮುದ್ದು ಪುಟಾಣಿ ಕೃಷ್ಣಗಳಿದ್ವು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ.
ಇಂದು ಎಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಬೆಳಗಿನಿಂದಲೂ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಶ್ರೀಕೃಷ್ಣನಿಗೆ ನೆರವೇರ್ತಾ ಇದೆ. ಅದೇ ಪ್ರಕಾರವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ ತಕ್ಷಣ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸುತ್ತಾರೆ. ಅದೇ ಪ್ರಕಾರವಾಗಿ ನಾವಿವತ್ತು ನೋಡ್ತಾ ಇರಬಹುದು, ಗಿರಿನಗರದಲ್ಲಿರುವಂತಹ ರಾಮಚಂದ್ರಾಪುರ ಮಠದಲ್ಲಿ ಇವತ್ತು ಕಡಗೋಲನ್ನ ಅಂದ್ರೆ ಮೊಸರನ್ನ ಕಡಿಯುವಂತಹ ಒಂದು ಸ್ಪರ್ಧೆಯನ್ನ ಇಲ್ಲಿ ಏರ್ಪಡಿಸಿದ್ದಾರೆ. ಪುಟಾಣಿ ಮಕ್ಕಳು ಹಾಗೂ ತಾಯಂದಿರು ಬಂದು ಇಲ್ಲಿ ಮೊಸರನ್ನ ಕಡಿಯುವಂತ ಸ್ಪರ್ಧೆಯಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತ ಕೇಳೋಣ, ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಏನು ಅಂತ ಹೇಳಿ. ಅಮ್ಮ, ಇವತ್ತು ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊಸರು ಕಡಿಯುವ ಕಾರ್ಯಕ್ರಮ ಇಲ್ಲಿ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದು ಕೂಡ ದೇಶಿ ಹಸುವಿನ ಹಾಲಿನಿಂದ ಮಾಡಿದಂತ ಮೊಸರನ್ನು ಕಡಿದು ಪುಟ್ಟ ಪುಟ್ಟ ಮಕ್ಕಳಿಗೆ ಇಲ್ಲಿ ನೋಡ್ತಾ ಇದ್ದೀರಿ. ಪುಟ್ಟ ಪುಟ್ಟ ಮಕ್ಕಳಿಗೆ ಕೃಷ್ಣನ ವೇಷ ಹಾಕ್ಬಿಟ್ಟು ಅವ್ರಿಗೆ ಬೆಣ್ಣೆ ತಿನ್ನಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇತ್ತೀಚೆಗೆ ಇದು ಮರೆಯಾಗಿದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ನಮಗೂ ಪ್ರೀತಿ. ಅದಕ್ಕೋಸ್ಕರ ನಾವೆಲ್ಲ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬಂದಿದ್ದೀವಿ ಮೇಡಮ್. ಅಮ್ಮ, ಇನ್ನು ರಾಧಾಕೃಷ್ಣನ ಆಟವನ್ನು ಇಟ್ಟಿದ್ದಾರೆ ಇಲ್ಲಿ ಪುಟಾಣಿ ಮಕ್ಕಳಿಗೋಸ್ಕರ. ಅದು ಹೇಗೆ ಅನ್ಸುತ್ತೆ ನಿಮ್ಗೆ? ನಿಮ್ಮ ಮಕ್ಕಳು ಏನಾದ್ರು ಪಾರ್ಟಿಸಿಪೇಟ್ ಮಾಡಿದಾರಾ? ಹೌದು ಮೇಡಮ್, ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಕೃಷ್ಣ ಅಂದ್ರೆ ಏನು, ಕೃಷ್ಣನ ಬಗ್ಗೆ ಒಂದು ಭಕ್ತಿ ಮೂಡುತ್ತೆ ಮಕ್ಕಳಲ್ಲಿ. ಕೃಷ್ಣನ ವೇಷಭೂಷಣ ಏನು, ಯಾವ ತರ ಆಟ ಆಡ್ತಾರೆ, ಅದೆಲ್ಲ ಮಕ್ಕಳಲ್ಲಿ ನೆನಪು ಮಾಡ್ಕೊಡುವಂತ ಕಾರ್ಯಕ್ರಮ. ನಾವು ತುಂಬಾ ಖುಷಿಯಾಗಿದ್ದೀವಿ ಈ ಕಾರ್ಯಕ್ರಮದಿಂದ ಮೇಡಮ್. ಓಕೆ, ಒಟ್ಟಾರೆ ಏನು ಅಂತ ಹೇಳಿದ್ರೆ ಇಲ್ಲಿ 10 ಮಡಿಕೆಗಳನ್ನ ಇಟ್ಟಿದ್ದಾರೆ. ಈ ಎಡಬದಿಯಲ್ಲಿ 10 ಮಡಿಕೆ ಹಾಗೂ ಬಲಬದಿಯಲ್ಲಿ 10 ಮಡಿಕೆಗಳನ್ನ ಇಟ್ಟು ಮೊಸರು ಕಡಿಯುವಂತಹ ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ. ಅದರ ಮಧ್ಯದಲ್ಲಿ ಪುಟಾಣಿ ಮಕ್ಕಳು ಶ್ರೀಕೃಷ್ಣ ಹಾಗೂ ರಾಧಿಯ ವೇಷದಲ್ಲಿ ಇಂದು ತಾಯಂದಿರ ಜೊತೆ ಬೆಣ್ಣೆ ಕಡಿಯುವಂತಹ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತ್ಯಕ್ಷ ಶ್ರೀಕೃಷ್ಣನೇ ಬಂದಿದ್ದಾನೆ, ಪ್ರತ್ಯಕ್ಷ ರಾಧಿಯೇ ಬಂದಿದ್ದಾನೆ ಅನ್ನೋ ರೀತಿಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣನ ನಾಮಗಳನ್ನ ಹಾಕಿ ಮಧ್ಯ ರಾಧಾ ಹಾಗೂ ಕೃಷ್ಣನ ವೇಷಧಾರಿಗಳು ಏನಿರ್ತಾರೆ ಆ ಒಂದು ನೃತ್ಯವನ್ನ ಮಾಡಿಕೊಂಡು ಹೋಗುವಂತಹದ್ದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಒಂದು ಹಬ್ಬದ ಕಳೆ ಮೂಡಿರುವಂತದ್ದು. ಪ್ರತಿದಿನ ಹೀಗೆ ಇರಬಾರ್ದಾ ಅನ್ನುವಂತ ಒಂದು ಮಕ್ಕಳಲ್ಲಿ ಅನ್ಸುತ್ತೆ. ಅಷ್ಟೊಂದು ವೈಭವವಾಗಿ ಒಂದು ಸ್ಪರ್ಧೆ ನಡೀತಾ ಇರುವಂತದ್ದು. ಜೊತೆಗೆ ಇಲ್ಲಿ ರಾಧಾಕೃಷ್ಣನ ಸ್ಪರ್ಧೆಯನ್ನು ಇಟ್ಟಿದ್ದಾರೆ. ಹಾಗೆ ಯಶೋಧೆಯನ್ನು ಹುಡುಕುವಂತಹ ಕೃಷ್ಣನು ಯಶೋಧೆಯನ್ನು ಹುಡುಕುವಂತಹ ಒಂದು ವಿಶೇಷವಾದಂತಹ ಒಂದು ಸ್ಪರ್ಧೆಯನ್ನ ಇಲ್ಲಿ ಇಟ್ಟಿರುವಂತದ್ದು ಎಲ್ಲ ತಾಯಂದಿರಿಗೆ, ಎಲ್ಲ ಕೃಷ್ಣ ಹಾಗೂ ರಾಧೆಯರಿಗೆ ಖುಷಿ ತಂದಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಾಗಾರ್ಜುನ್ ಜೊತೆ ಅಕ್ಷತಾ, BTV ನ್ಯೂಸ್, ಬೆಂಗಳೂರು.